ತಂದೆ ನಿಮ್ ಒಂದ್ ಹೇಳ್ತೀನಪ್ಪ, ನಿಮ್ಗೆಲ್ಲ ವಿನಂತಿ ಮಾಡ್ತೀನಿ. ಇದು ನಾಟಕೀಯ ಕಂಪನಿಲಿ ಯಾರ್ಯಾರು ಏನೇನು ಪಾತ್ರ ಆಗ್ತಾವ್ರೋ ನನಗೆ ಗೊತ್ತಿಲ್ಲ ಕಣ್ರಪ್ಪ. ನಮ್ಮದು ದೇಶದ ಅಭಿವೃದ್ಧಿ, ಹೆಣ್ಮಕ್ಳಿಗೆ ಬೇಕಾಗಿರ್ತಂಥ ಸವಲತ್ತು, ಆ ಸವಲತ್ತು ಕೊಡಬೇಕಾದ್ರೆ ಅವ್ರಿಗೆ ಕಾನೂನು ಚೌಕಟ್ಟಿನಲ್ಲಿ ಸಂವಿಧಾನವನ್ನು ಬಲಪಡಿಸ್ಬೇಕಾದ್ರೆ 33% ಹೆಂಗೆ ತರಬೇಕು, ಇದರ ಬಗ್ಗೆ ಇದು ಮಾಡ್ತೀನಿ. ನಾನು ಮುಂದಿನ ವಾರ ಬಂದಾಗ ಇಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ನೋಡಿ, ಸಿದ್ದರಾಮಯ್ಯನವರು ನಿಮ್ಮೆಲ್ಲರಿಗಿಂತ ಜಾಸ್ತಿ ಗೊತ್ತಿರೋದು ನನಗೇನೆ. ಆ ಹಳೆ ಸಿದ್ದರಾಮಯ್ಯ ಇಲ್ಲ, ಈ ಹೊಸ ಸಿದ್ದರಾಮಯ್ಯನವ್ರು ಎತ್ತೋದ್ರಿಂದ ದಿನ ಬೆಳಗಾದ್ರೆ ನಾವು ಇಬ್ಬರು ಜಗಳ ಕಾಯ್ತಾ ಇರ್ತೀವಿ. ಅದು ಅವಶ್ಯಕತೆ ಅದಾಗೋಗಿದೆ, ಮುಗಿದು ಅಧ್ಯಾಯ. ಸಿದ್ದರಾಮಯ್ಯನವರು ಉಳಿದಿಲ್ಲ, ಸಿದ್ದರಾಮಯ್ಯನವರ ಐಡಿಯಾಲಜಿ ಇಲ್ಲ. ಇದೇನಪ್ಪ ಹರ್ಷ, ಜೋರಾಗಿ ಹೇಳು. ಇಲ್ಲ. ಹಾಗಾಗಿ ಆ ಸಿದ್ದರಾಮಯ್ಯ ಕಳೆದೋದ್ರು. ಈ ಸಿದ್ದರಾಮಯ್ಯ ಅಧಿಕಾರಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ಉಳ್ಕೊಂಡಿದ್ದಾರೆ. ಮುಂದೊಂದು ದಿನ ಸವಿಸ್ತಾರವಾಗಿ 1 ಗಂಟೆ ಬೇಕಾದ್ರೆ ಅದ್ರ ಬಗ್ಗೆ ಮಾತನಾಡ್ತೀನಿ. ದಯವಿಟ್ಟು ನಾನು ಇಷ್ಟೇ ಹೇಳೋದು, ದೇಶ ಇದ್ದರೆ ಮಾತ್ರ ನಾವು, ದೇಶ ಅಭಿವೃದ್ಧಿ ಆದರೆ ಮಾತ್ರ ನಾವು, ದೇಶದಲ್ಲಿರ್ತಕ್ಕಂಥ ನಾರಿ ಶಕ್ತಿ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ ದೇಶದ ಬೆಳವಣಿಗೆಗೆ ಪೂರಕ ಅನ್ನೋದನ್ನು ನಮ್ಮ ಪ್ರಧಾನಮಂತ್ರಿಗಳು ಎತ್ತಿ ತೋರಿಸಿದ್ದಾರೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಅವ್ರ ಕೈ ಜೋಡಿಸೋಣ, ಮೆಟ್ಲಾಗೋಣ. ನಮಸ್ಕಾರ. ತಂದೆ ಒಂದ್ ಹೇಳ್ತೀನಪ್ಪ, ನಿಮ್ಗೆಲ್ಲ ವಿನಂತಿ ಮಾಡ್ತೀನಿ. ಇದು ನಾಟಕೀಯ ಕಂಪನಿಲಿ ಯಾರ್ಯಾರು ಏನೇನು ಪಾತ್ರ ಆಗ್ತಾವ್ರೋ ನನಗೆ ಗೊತ್ತಿಲ್ಲ ಕಣ್ರಪ್ಪ. ನಮ್ಮದು ದೇಶದ ಅಭಿವೃದ್ಧಿ, ಹೆಣ್ಮಕ್ಳಿಗೆ ಬೇಕಾಗಿರ್ತಂಥ ಸವಲತ್ತು, ಆ ಸವಲತ್ತು ಕೊಡಬೇಕಾದ್ರೆ ಅವ್ರಿಗೆ ಕಾನೂನು ಚೌಕಟ್ಟಿನಲ್ಲಿ ಸಂವಿಧಾನವನ್ನು ಬಲಪಡಿಸ್ಬೇಕಾದ್ರೆ 33% ಹೆಂಗೆ ತರಬೇಕು, ಇದರ ಬಗ್ಗೆ ಇದು ಮಾಡ್ತೀನಿ. ನಾನು ಮುಂದಿನ ವಾರ ಬಂದಾಗ ಇಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ನೋಡಿ, ಸಿದ್ದರಾಮಯ್ಯನವರು ನಿಮ್ಮೆಲ್ಲರಿಗಿಂತ ಜಾಸ್ತಿ ಗೊತ್ತಿರೋದು ನನಗೇನೆ. ಆ ಹಳೆ ಸಿದ್ದರಾಮಯ್ಯ ಇಲ್ಲ, ಈ ಹೊಸ ಸಿದ್ದರಾಮಯ್ಯನವ್ರು ಎತ್ತೋದ್ರಿಂದ ದಿನ ಬೆಳಗಾದ್ರೆ ನಾವು ಇಬ್ಬರು ಜಗಳ ಕಾಯ್ತಾ ಇರ್ತೀವಿ. ಅದು ಅವಶ್ಯಕತೆ ಅದಾಗೋಗಿದೆ, ಮುಗಿದು ಅಧ್ಯಾಯ. ಸಿದ್ದರಾಮಯ್ಯನವರು ಉಳಿದಿಲ್ಲ, ಸಿದ್ದರಾಮಯ್ಯನವರ ಐಡಿಯಾಲಜಿ ಇಲ್ಲ. ಇದೇನಪ್ಪ ಹರ್ಷ, ಜೋರಾಗಿ ಹೇಳು. ಇಲ್ಲ. ಹಾಗಾಗಿ ಆ ಸಿದ್ದರಾಮಯ್ಯ ಕಳೆದೋದ್ರು. ಈ ಸಿದ್ದರಾಮಯ್ಯ ಅಧಿಕಾರಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ಉಳ್ಕೊಂಡಿದ್ದಾರೆ. ಮುಂದೊಂದು ದಿನ ಸವಿಸ್ತಾರವಾಗಿ 1 ಗಂಟೆ ಬೇಕಾದ್ರೆ ಅದ್ರ ಬಗ್ಗೆ ಮಾತನಾಡ್ತೀನಿ. ದಯವಿಟ್ಟು ನಾನು ಇಷ್ಟೇ ಹೇಳೋದು, ದೇಶ ಇದ್ದರೆ ಮಾತ್ರ ನಾವು, ದೇಶ ಅಭಿವೃದ್ಧಿ ಆದರೆ ಮಾತ್ರ ನಾವು, ದೇಶದಲ್ಲಿರ್ತಕ್ಕಂಥ ನಾರಿ ಶಕ್ತಿ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ ದೇಶದ ಬೆಳವಣಿಗೆಗೆ ಪೂರಕ ಅನ್ನೋದನ್ನು ನಮ್ಮ ಪ್ರಧಾನಮಂತ್ರಿಗಳು ಎತ್ತಿ ತೋರಿಸಿದ್ದಾರೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಅವ್ರ ಕೈ ಜೋಡಿಸೋಣ, ಮೆಟ್ಲಾಗೋಣ. ನಮಸ್ಕಾರ.